ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸೌದಿ ಅರೇಬಿಯಾ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಒಂದು. ಕೇವಲ ಶ್ರೀಮಂತ ಮಾತ್ರವಲ್ಲ, ಸೌದಿ ಅರೇಬಿಯಾ ಒಂದು ವೈಭವೋಪೇತ ದೇಶ. ಸೌದಿ ಏನೇ ಮಾಡಿದ್ರೂ ಡಿಫ್ರೆಂಟ್ ಆಗಿ ಮಾಡುತ್ತೆ. ಇದೇ ಕಾರಣಕ್ಕೆ ಸೌದಿ ಅಷ್ಟೊಂದು ಮುಂದುವರೆದಿರೋದು. ಸೌದಿ ಬಳಿ ಹಣಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದೇ ಕಾರಣಕ್ಕೆ ಸೌದಿಯ ರಾಜ ಮರುಭೂಮಿಯಲ್ಲಿ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾನೆ. ಗಗನಚುಂಬಿ ಕಟ್ಟಡಗಳು, ಐಷಾರಾಮಿ ನಗರಗಳು, ಫ್ಯೂಚರ್ ಪ್ರಾಜೆಕ್ಟ್, ಹೀಗೆ ಸೌದಿಯಲ್ಲಿ ಹೊಸ ಹೊಸ ಕೆಲಸಗಳು ನಡೆಯುತ್ತಲೇ ಇರುತ್ತೆ. ಇಂತಹ ಸೌದಿಗೆ ಇರೋದು ಒಂದೇ ಒಂದು ಟೆನ್ಷನ್ ಅಂದರೆ ಅದು ನೀರಿನ ಸಮಸ್ಯೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸೌದಿ ಮರುಭೂಮಿಯಿಂದ ಆವೃತವಾಗಿರುವ ದೇಶ. ಈ ದೇಶದಲ್ಲಿ ನದಿಯೇ ಇಲ್ಲ. ನದಿಯೇ ಇಲ್ಲದ ಜಗತ್ತಿನ ಕೆಲವು ದೇಶಗಳ ಪೈಕಿ ಸೌದಿ ಅರೇಬಿಯಾ ಕೂಡ ಒಂದು. ಹೀಗಾಗಿ ಸೌದಿ ಅರೇಬಿಯಾ ಕೃತಕ ನದಿಯನ್ನೇ ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ. ಹೌದು, ಸೌದಿ ಅರೇಬಿಯಾ ಈ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡೋದ್ರಲ್ಲಿ ಪಂಟರ್, ಆರ್ಟಿಫಿಷಿಯಲ್ ನದಿಯನ್ನೇ ಸೃಷ್ಟಿ ಮಾಡೋದು ಅಂದರೆ ಸುಮ್ಮನೆನಾ ಹೇಳಿ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಸೌದಿ ಅರೇಬಿಯಾ ಪ್ಲಾನ್ ಮಾಡಿರುವ ಕೃತಕ ನದಿ ಸದ್ಯ ಜಗತ್ತಿನ ಅತಿ ಉದ್ದವಾದ ನದಿ ಅನ್ನುವ ಖ್ಯಾತಿಗೆ ಪಾತ್ರವಾಗಿರುವ ನೈಲ್ ನದಿಗಿಂತ 2 ಪಟ್ಟು ಉದ್ದ ಇರಲಿದ್ಯಂತೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಆ ನದಿ ಅದೆಷ್ಟು ಉದ್ದ ಇರಬಹುದು. ಅಷ್ಟಕ್ಕೂ ಏನಿದು ಸೌದಿ ಅರೇಬಿಯಾದ ಮಾಸ್ಟರ್ ಪ್ಲಾನ್? ಕೃತಕ ನದಿಯನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ? ಮಾಡಿದ್ರು ನೈಲ್ ನದಿಗಿಂತ 2 ಪಟ್ಟು ಉದ್ದದ ನದಿಯನ್ನ ಹೇಗೆ ಸೃಷ್ಟಿ ಮಾಡ್ತಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಈ ಭೂಮಿಯ 71% ಭಾಗದಲ್ಲಿ ನೀರು ಆವರಿಸಿಕೊಂಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅಷ್ಟು ಪ್ರಮಾಣದ ನೀರಿನಲ್ಲಿ ನಮಗೆ ಕುಡಿಯಲು ಯೋಗ್ಯವಾದ ನೀರು ಸಿಗೋದು 3% ಮಾತ್ರ. ಉಳಿದ ನೀರು ಸಮುದ್ರದ ನೀರು. ಅದನ್ನ ಕುಡಿಯೋದಕ್ಕೆ ಸಾಧ್ಯವಿಲ್ಲ. ಕುಡಿಯುವ ನೀರಿಗೆ ದೊಡ್ಡ ಮೂಲ ಅಂದ್ರೆ ಅದು ನದಿ. ಹೀಗಾಗಿ ಜೀವ ಸಂಕುಲ ಭೂಮಿ ಮೇಲೆ ಬದುಕಬೇಕು ಅಂದ್ರೆ ನದಿಗಳು ತುಂಬಾನೇ ಮುಖ್ಯವಾಗುತ್ತೆ. ಪ್ರಪಂಚದ ನಾಗರಿಕತೆಗಳು ಹುಟ್ಟಿದ್ದು ಕೂಡ ನದಿಗಳ ದಡದಲ್ಲೇ. ಈಗ ಮನುಷ್ಯ ಮಾಡಿರುವ ತಪ್ಪಿನಿಂದಾಗಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನದಿಗಳು ಬತ್ತುತ್ತಿವೆ, ನೀರಿನ ಮೂಲಗಳು ನಾಶವಾಗುತ್ತಿವೆ. ಮತ್ತೊಂದು ಕಡೆ ನದಿಗಳ ನೀರನ್ನ ನಾವೇ ಮಾಲಿನ್ಯ ಮಾಡಿ ಹಾಳು ಮಾಡುತ್ತಿದ್ದೇವೆ. ಹೀಗೆ ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದ್ದಂತೆ ನಮ್ಮ ಆಧುನಿಕ ಪ್ರಪಂಚ ಪರ್ಯಾಯ ನೀರಿನ ವ್ಯವಸ್ಥೆಗಾಗಿ ಸಂಶೋಧನೆಗಳನ್ನ ಮಾಡ್ತಾ ಇದೆ. ಸಮುದ್ರದ ನೀರನ್ನ ಫಿಲ್ಟರ್ ಮಾಡಿ ಶುದ್ಧ ನೀರನ್ನಾಗಿ ಮಾಡುವ ವಿಧಾನ ನಮ್ಮಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದೆ. ಅರಬ್ ದೇಶಗಳು ಈ ಟೆಕ್ನಾಲಜಿಯನ್ನ ಈಗಾಗಲೇ ಅಳವಡಿಸಿಕೊಂಡಿದ್ದಾವೆ. ನಾವು ಆರಂಭದಲ್ಲೇ ಹೇಳಿದಂತೆ ಅರಬ್ ದೇಶಗಳಲ್ಲಿ ಯಾವುದೇ ನದಿಯ ಮೂಲಗಳಿಲ್ಲ. ಅದರಲ್ಲೂ ಸೌದಿ ಅರೇಬಿಯಾದಲ್ಲಿ ನದಿಯೇ ಹರಿಯೋದಿಲ್ಲ. ಹೀಗಾಗಿ ಸೌದಿ ಅರೇಬಿಯಾ ತನ್ನ ದೇಶದಲ್ಲಿ ಕೃತಕ ನದಿಯನ್ನೇ ಸೃಷ್ಟಿ ಮಾಡೋದಕ್ಕೆ ದೊಡ್ಡದೊಂದು ಪ್ಲಾನ್ ಮಾಡಿದೆ. ಸೌದಿ ಅರೇಬಿಯಾ ಈಗ ಸಮುದ್ರದ ನೀರನ್ನ ಫಿಲ್ಟರ್ ಮಾಡಿ ಬಳಕೆ ಮಾಡ್ತಾ ಇದೆ. ಆದರೆ ಈ ಪ್ರಾಸೆಸ್ಗೆ ತುಂಬಾನೇ ಖರ್ಚಾಗುತ್ತೆ. ಹೀಗಾಗಿ ಪರ್ಯಾಯ ವ್ಯವಸ್ಥೆಯ ಹುಡುಕಾಟದಲ್ಲಿರುವ ಸೌದಿ ಅರೇಬಿಯಾ ದೊಡ್ಡದೊಂದು ಪ್ರಾಜೆಕ್ಟ್ ಅನ್ನ ಆರಂಭ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಸೌದಿ ಅರೇಬಿಯಾ ಪ್ಲಾನ್ ಮಾಡಿರುವ ಕೃತಕ ನದಿ ಜಗತ್ತಿನಲ್ಲಿ ಅತಿ ಉದ್ದವಾದ ನದಿ ಅನ್ನುವ ಖ್ಯಾತಿಗೆ ಪಾತ್ರವಾಗಲಿದೆ. ಇದರ ಉದ್ದ ಎಷ್ಟು ಗೊತ್ತಾ? ಬರೋಬ್ಬರಿ 12,000 ಕಿಲೋಮೀಟರ್. ಈ ಪ್ರಾಜೆಕ್ಟ್ಗೆ ಬರೋಬ್ಬರಿ $500 ಮಿಲಿಯನ್ ಹಣ ಸುರಿಯೋದಕ್ಕೆ ಸೌದಿ ಮುಂದಾಗಿದೆ. ಸ್ನೇಹಿತರೆ, ಈ ಆರ್ಟಿಫಿಷಿಯಲ್ ನದಿ ಪೈಪ್ಲೈನ್ನ ಮೂಲಕ ಸಾಗುತ್ತೆ. ಕೆಂಪು ಸಮುದ್ರದಲ್ಲಿರುವ ಉಪ್ಪು ನೀರನ್ನ ಸಿಹಿ ನೀರಾಗಿ ಫಿಲ್ಟರ್ ಮಾಡಿ ಆ ನೀರನ್ನ ಪೈಪ್ಲೈನ್ ಮೂಲಕ ಹರಿದು ಬಿಡಲಾಗುತ್ತೆ. ಈ ರೀತಿ ಉಪ್ಪು ನೀರನ್ನ ಸಿಹಿ ನೀರನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಡಿಸ್ಯಾಲಿನೈಸೇಷನ್ ಅಂತ ಕರೀತಾರೆ. ಸೌದಿ ಅರೇಬಿಯಾ ಇಷ್ಟೊಂದು ಖರ್ಚು ಮಾಡಿ ಯಾಕೆ ಕೃತಕ ನದಿಯನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಸೌದಿ ಅರೇಬಿಯಾ ಒಂದು ಮರುಭೂಮಿ ದೇಶ. ಅಲ್ಲಿ ಮಳೆಯಾಗೋದೇ ಇಲ್ಲ. ಹೀಗಾಗಿ ಸೌದಿ ಅರೇಬಿಯಾದ ತಾಪಮಾನ ಯಾವಾಗಲೂ ಹೆಚ್ಚೇ ಇರುತ್ತೆ. ಹಾಗಂತ ಸೌದಿ ಅರೇಬಿಯಾ ಹಿಂದಿನಿಂದಲೂ ಹೀಗೆ ಇತ್ತು ಅಂತಲ್ಲ. 1990ರವರೆಗೆ ಸೌದಿ ಅರೇಬಿಯಾದಲ್ಲಿ ಗೋಧಿಯನ್ನ ಯಥೇಚ್ಛ ಪ್ರಮಾಣದಲ್ಲಿ ಬೆಳೀತಾ ಇದ್ರು. ಸೌದಿಯಲ್ಲಿ ನದಿ ಇಲ್ಲದೆ ಇದ್ರೂ ಅಂತರ್ಜಲ ಇತ್ತು. ಆ ಅಂತರ್ಜಲ ಮುಂದೆ ಬರಿದಾಗ್ತಾ ಹೋಗುತ್ತೆ. ಅಂತರ್ಜಲ ಬರಿದಾದಂತೆ ಕೃಷಿ ಚಟುವಟಿಕೆಗಳು ಕೂಡ ನಿಲ್ಲುತ್ತೆ. 2000ನೇ ಇಸವಿವರೆಗೆ ಸೌದಿಯಲ್ಲಿ ನೀರಿಗೆ ಟ್ಯಾಕ್ಸ್ ಇರಲಿಲ್ಲ. ಆದರೆ ಯಾವಾಗ ನೀರಿನ ಮೂಲಗಳು ಬರಿದಾಗ್ತಾ ಬಂತು, ಅಲ್ಲಿಂದ ಸೌದಿ ನೀರಿಗೂ ಟ್ಯಾಕ್ಸ್ ವಿಧಿಸೋದಕ್ಕೆ ಶುರು ಮಾಡ್ತು. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಸೌದಿಯಲ್ಲಿ ಪ್ರತಿ ವರ್ಷ ಒಬ್ಬ ವ್ಯಕ್ತಿಗೆ ಕೇವಲ 86,000 ಲೀಟರ್ನಷ್ಟು ನೀರು ಮಾತ್ರ ಸಿಗ್ತಾ ಇದೆ.
ಬೇರೆ ಬೇರೆ ದೇಶಗಳ ಲೆಕ್ಕಾಚಾರಗಳನ್ನು ನೋಡಿದ್ರೆ 5 ಲಕ್ಷ ಲೀಟರ್ ನೀರನ್ನ ಸರಾಸರಿಯಾಗಿ ವ್ಯಕ್ತಿಯೊಬ್ಬರು ಬಳಕೆ ಮಾಡ್ತಾರೆ. ವ್ಯತ್ಯಾಸವನ್ನ ನೀವೇ ಗಮನಿಸಿಕೊಳ್ಳಿ. ಹೀಗಾಗಿ ಸೌದಿ ಅರೇಬಿಯಾಗೆ ಶುದ್ಧ ನೀರಿನ ಅಗತ್ಯ ತುಂಬಾನೇ ಇದೆ. ಸೌದಿಯ ಜನಸಂಖ್ಯೆ ಹೆಚ್ಚಾಗುತ್ತಿದೆ. ಜನಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ನೀರಿನ ಬೇಡಿಕೆ ಕೂಡ ಸಹಜವಾಗಿಯೇ ಹೆಚ್ಚಾಗ್ತಾ ಹೋಗುತ್ತೆ. ಭವಿಷ್ಯದಲ್ಲಿ ನೀರಿನ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಸೌದಿ ಕೃತಕ ನದಿಯನ್ನೇ ಸೃಷ್ಟಿ ಮಾಡುವ ಪ್ಲಾನ್ ಮಾಡಿಕೊಂಡಿದೆ. ಇದೆಲ್ಲ ಸರಿಯಪ್ಪ, ಸೌದಿಯ ಕೃತಕ ನದಿ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳಬಹುದು. ಮೊದಲು ಒಂದು ಡಿಸ್ಯಾಲಿನೈಸೇಷನ್ ಪ್ಲಾಂಟ್ ಬೇಕಾಗುತ್ತೆ. ಈ ಪ್ಲಾಂಟ್ನಲ್ಲಿ ಸಮುದ್ರದ ನೀರನ್ನ ಶುದ್ಧ ನೀರನ್ನಾಗಿ ಪರಿವರ್ತನೆ ಮಾಡ್ತಾರೆ. ಹೀಗೆ ಶುದ್ಧ ನೀರಾಗಿ ಪರಿವರ್ತನೆಯಾದ ನೀರನ್ನ ಮುಂದೆ ಪೈಪ್ ಲೈನ್ ಮೂಲಕ ಸಾಗಿಸಲಾಗುತ್ತೆ. ಇದಕ್ಕಾಗಿ ಅಂಡರ್ ಗ್ರೌಂಡ್ ಪೈಪ್ಗಳನ್ನು ಅಳವಡಿಕೆ ಮಾಡ್ತಾರೆ. ಈ ಪೈಪ್ಗಳು 11 ಮೀಟರ್ ಅಗಲ ಹಾಗೂ 4 ಮೀಟರ್ ಆಳ ಇರುತ್ತೆ. ಈ ಪೈಪ್ ಲೈನ್ ಬರೋಬ್ಬರಿ 12,000 ಕಿಲೋಮೀಟರ್ ವರೆಗೂ ಮಾಡಲಾಗುತ್ತೆ. ಇದನ್ನೇ ಕೃತಕ ನದಿ ಅಂತ ಕರೆಯೋದು. ಈ ಪೈಪ್ ಲೈನ್ ಮೂಲಕವೇ ಇಡೀ ದೇಶಕ್ಕೆ ನೀರಿನ ಸಪ್ಲೈ ಮಾಡಲಾಗುತ್ತೆ. ಈ ನೀರನ್ನ ಕೇವಲ ಕುಡಿಯೋದಕ್ಕೆ ಮಾತ್ರವಲ್ಲ, ಕೃಷಿ ಚಟುವಟಿಕೆಗಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಬಳಕೆ ಮಾಡಬಹುದು. ಸೌದಿ ತೈಲ ಅವಲಂಬನೆಯಿಂದ ಮುಕ್ತಿ ಹೊಂದೋದಕ್ಕೆ ಬಯಸ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸದ್ಯದ ಸೌದಿಯ ಆರ್ಥಿಕತೆ ನಿಂತಿರೋದು ತೈಲದ ಮೇಲೆ. ತೈಲ ಒಂದಲ್ಲ ಒಂದು ದಿನ ಖಾಲಿಯಾಗುತ್ತೆ. ತೈಲ ಖಾಲಿಯಾದ ನಂತರ ಮುಂದಿನ ಪರಿಸ್ಥಿತಿ ಏನು ಅನ್ನುವ ಪ್ರಶ್ನೆ ಖಂಡಿತವಾಗಿಯೂ ಏಳುತ್ತೆ. ಸೌದಿ ಕೂಡ ಆ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಭವಿಷ್ಯವನ್ನ ಎದುರಿಸೋದಕ್ಕೆ ಈಗಿನಿಂದಲೇ ಪ್ರಿಪೇರ್ ಆಗ್ತಾ ಇದೆ. ತೈಲ ಬರಿದಾದ ಮೇಲೆ ಕೃಷಿಯತ್ತ ಮುಖ ಮಾಡೋದಕ್ಕೆ ಸೌದಿ ಚಿಂತನೆ ನಡೆಸಿದೆ. ಸೌದಿಗೆ ಕೃಷಿಯತ್ತ ಗಮನ ಹರಿಸಬೇಕಾದ ಅನಿವಾರ್ಯತೆ ಕೂಡ ಎದುರಾಗಿದೆ. ಸೌದಿ ಈಗ ಆಹಾರವನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ. ಇದನ್ನ ಕಡಿಮೆ ಮಾಡಬೇಕು ಅಂದ್ರೂ ಸೌದಿ ಕೃಷಿಯತ್ತ ಗಮನ ಹರಿಸಲೇಬೇಕು. ಕೃಷಿಯತ್ತ ಗಮನ ಹರಿಸಬೇಕು ಅಂದ್ರೆ ಕೃಷಿಗೆ ನೀರಿನ ಅವಶ್ಯಕತೆ ಬೀಳುತ್ತೆ. ಇದೇ ಕಾರಣಕ್ಕಾಗಿ ಸೌದಿ ಸಾವಿರಾರು ಕೋಟಿ ಸುರಿದು ಕೃತಕ ನದಿಯನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಹಾಗಂತ ಈ ಕೃತಕ ನದಿಯನ್ನ ನಿರ್ಮಾಣ ಮಾಡುವುದು ಅಷ್ಟು ಸುಲಭ ಅಲ್ಲ. ಸೌದಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಕಾಮಗಾರಿಯನ್ನ ನಡೆಸಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಷ್ಟೆಲ್ಲ ಕೋಟಿ ಸುರಿದು ಮಾಡುವ ಪ್ರಾಜೆಕ್ಟ್ ನೀರಿನಲ್ಲಿ ಹೋಮವಾಗಬಹುದು. ಈ ಹಿಂದೆ ಸೌದಿ ನಿಯೋಮ್ ಸಿಟಿಯನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಆದರೆ ಸಿಟಿ ನಿರ್ಮಾಣದ ಕೆಲಸ ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಎಲ್ಲವೂ ನಾವು ಅಂದುಕೊಂಡಂತೆ ಆಗೋದಿಲ್ಲ. ಕೃತಕ ನದಿಗೆ ಬಳಕೆಯಾಗುವ ಪೈಪ್ ಯಾವುದೇ ತಾಪಮಾನಕ್ಕೆ ಹೊಂದಿಕೊಳ್ಳುವ ಪೈಪ್ ಆಗಿರಬೇಕು. ಇಲ್ಲ ಅಂದರೆ ಸೌದಿಯ ವಿಪರೀತ ತಾಪಮಾನಕ್ಕೆ ಆ ಪೈಪ್ ಕೆಟ್ಟು ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಈ ಪೈಪುಗಳನ್ನ ತುಕ್ಕು ಹಿಡಿಯದಂತೆ ಬಚಾವ್ ಮಾಡೋದು ಕೂಡ ದೊಡ್ಡ ಚಾಲೆಂಜ್. 12,000 ಕಿಲೋಮೀಟರ್ ಉದ್ದದ ಪೈಪ್ ಲೈನ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಅದರ ಮೇಂಟೆನೆನ್ಸ್ ಕೆಲಸ ಅಷ್ಟು ಸುಲಭವಂತೂ ಖಂಡಿತವಾಗಿಯೂ ಆಗೋದಿಲ್ಲ. ತುಕ್ಕು ಹಿಡಿಯದಂತೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನುವ ಬಗ್ಗೆ ಇಂಜಿನಿಯರ್ಗಳು ಚಿಂತನೆ ಮಾಡ್ತಾ ಇದ್ದಾರೆ. ಮೂರನೇದಾಗಿ 12,000 ಕಿಲೋಮೀಟರ್ ಉದ್ದದ ಪೈಪ್ ಲೈನ್ ಮಾಡೋದೇ ಒಂದು ದೊಡ್ಡ ಸಾಹಸ. ಇಲ್ಲಿವರೆಗೆ ಜಗತ್ತಿನಲ್ಲಿ ಇಷ್ಟು ಉದ್ದದ ಯಾವುದೇ ಪ್ರಾಜೆಕ್ಟ್ ಆಗೇ ಇಲ್ಲ. ಹೀಗಾಗಿ ಅದನ್ನು ಹೇಗೆ ಮಾಡ್ತಾರೆ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಏಳುತ್ತೆ. ನೀರು ಅಷ್ಟೊಂದು ದೂರ ಹರಿದು ಹೋಗಬೇಕಲ್ಲ, ಅದಕ್ಕೆ ಯಾವ ರೀತಿಯ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ, ಮಧ್ಯದಲ್ಲಿ ನೀರು ಬ್ಲಾಕ್ ಆದ್ರೆ ಅದನ್ನ ಹೇಗೆ ಸರಿಪಡಿಸ್ತಾರೆ, ಹೀಗೆ ಹಲವು ರೀತಿಯ ಪ್ರಶ್ನೆಗಳು ಏಳುತ್ತವೆ. ಅದೇನೇ ಇರಲಿ, ಸೌದಿ ಅರೇಬಿಯಾ ದೊಡ್ಡದೊಂದು ಸಾಹಸ ಮಾಡೋದಕ್ಕೆ ಮುಂದಾಗಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ 3-4 ವರ್ಷದಲ್ಲಿ ಸೌದಿಯಲ್ಲಿ ಕೃತಕ ನದಿ ನಿರ್ಮಾಣವಾಗುತ್ತೆ. ನಿರ್ಮಾಣವಾದ್ರೆ ಅದೊಂದು ಚರಿತ್ರೆ ಆಗುತ್ತೆ. ಆಗಿಲ್ಲ ಅಂದ್ರೆ ಸೌದಿಯ ಮತ್ತೊಂದು ಬ್ಲಂಡರ್ ಆಗುತ್ತೆ. ನಿಮ್ಮ ಪ್ರಕಾರ ಈ ಯೋಜನೆ ಸಂಪೂರ್ಣವಾಗುತ್ತಾ? ಕಾಮೆಂಟ್ ಮಾಡಿ.